ಕುಮಾರಸ್ವಾಮಿ ಯಾಕೆ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಒಂದು ಕಡೆ ಭಯ ಶುರುವಾಗಿದೆ ಅಂತಾರೆ ಕಾಂಗ್ರೆಸ್ನವರಿಗೆ. ಆದರೆ ಈ ಅಟ್ಯಾಕ್ ಯಾಕೆ ಅಂತೇಳಿ ಅವರಿಗೆ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಹುಚ್ಚುಚ್ಚಂಗೆ ಅವ್ರಿಗೆ ಬೇಕಾದಂಥ ಪದ ಬಳಕೆ ಮಾಡ್ಕೊಂಡು ಹೊರಟಿದ್ದಾರೆ. ಅದಂತೂ 26 ಬುಕ್ ಬರೀತಾರೋ 26 ಪ್ರಶ್ನೆನ ಹಾಂ ನನ್ನ ಹತ್ರ ತೆಗೆದುಬಿಟ್ರೆ ಒಂದು ಸಂಪುಟಗಳೇ ರಚನೆ ಮಾಡ್ಬೋದು. ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಸಂಪುಟಗಳು ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು ಅದು 2 ಸಂಪುಟಗಳವೆ. ನಾನೇನು ಕುಮಾರಸ್ವಾಮಿ ವಿಚಾರನ ಬಿಚ್ಚಿಡಕ್ಕೆ ಶುರು ಮಾಡಿಲ್ಲ, ಬಿಚ್ಚಿಟ್ರೆ ಅದು ಬಿಚ್ಚಲಿ ಹಿಡ್ಕೊಂಡಿರೋರು ಯಾರು? ಅದು ಏನೇನು ಕಟ್ಕೊಂಡು ಇಟ್ಕೊಂಡವ್ರೆ ಬಿಚ್ಚ ಕೇಳಿ ಇಟ್ಕೊಂಡಿದ್ದೀನ. ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ದೀವಿ. ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತೀವ. ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ? ಅಲ್ಲೇ ಪಾಪ ಹೆಣ್ಣು ಮಗಳ ಕಲಬುರಗಿಲಿ ಅಳ್ತಾ ಕೂತಿದ್ದಾಳೆ, ಹೊಟ್ಟೆಲಿ ಒಂದು ಮಗು ಇಟ್ಕೊಂಡು. FIR ಹಾಕಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನವರೆಗೆ ಶಾಸಕನ ಅರೆಸ್ಟ್ ಮಾಡಲ್ಲ, ಶಾಸಕನ ಮಗನನ್ನು ಅರೆಸ್ಟ್ ಮಾಡಲ್ಲ. ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ನಾವು ಹುಡುಕ್ತಾ ಇದ್ದೀವಿ ಸಿಕ್ಕಿಲ್ಲ ಅಂತಾರೆ. ಮುಖ್ಯಮಂತ್ರಿ ಮನೇಲಿ ನೆನ್ನೆ ಹೋಗಿರೋದನ್ನ ನೀವೇ ತೋರಿಸ್ತೀರಿ. ಇವ್ರ ಆಡಳಿತ ಇದೆ ಅಲ್ವಾ? ಈಗ ಇತ್ತೀಚೆಗೆ DG ಕಚೇರಿ ಒಳಗೆ ಸುಳ್ಳು ದಾಖಲೆಗಳನ್ನು FIRಗಳು ಹರಿಸೋದ್ರಲ್ಲ, ಎಷ್ಟು ಜನನ ಅರೆಸ್ಟ್ ಮಾಡಿದಿರಿ? ಯಾವುದೇ ಸಾಕ್ಷ್ಯಗಳಿಲ್ಲದೆ ಯಾರ್ದೋ ಹೇಳಿಕೆ ತಗೊಂಡು ಇಲ್ಲಿ ಕಣ್ಣು ಮುಂದೆ ಪಾಪ ಆ ಕುಟುಂಬದ ಸಾವಿನ ನೋವು, ಆ ದುಡ್ಡು ವಸೂಲಿಗೆ ಯಾವ ಥರ ನಡೆಸಿದ್ದೀರಿ ಅದೆಲ್ಲ ಪಾಪ ಹೇಳಿದ್ದಾರೆ. ಟಚ್ ಮಾಡ್ತೀರಾ ನೀವೊಂದು ಅಧಿಕಾರ ನಡೆಸೋಕೆ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ? ಕುಮಾರಸ್ವಾಮಿ ಯಾಕೆ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಒಂದು ಕಡೆ ಭಯ ಶುರುವಾಗಿದೆ ಅಂತಾರೆ ಕಾಂಗ್ರೆಸ್ನವರಿಗೆ. ಆದರೆ ಈ ಅಟ್ಯಾಕ್ ಯಾಕೆ ಅಂತೇಳಿ ಅವರಿಗೆ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಹುಚ್ಚುಚ್ಚಂಗೆ ಅವ್ರಿಗೆ ಬೇಕಾದಂಥ ಪದ ಬಳಕೆ ಮಾಡ್ಕೊಂಡು ಹೊರಟಿದ್ದಾರೆ. ಅದಂತೂ 26 ಬುಕ್ ಬರೀತಾರೋ 26 ಪ್ರಶ್ನೆನ ಹಾಂ ನನ್ನ ಹತ್ರ ತೆಗೆದುಬಿಟ್ರೆ ಒಂದು ಸಂಪುಟಗಳೇ ರಚನೆ ಮಾಡ್ಬೋದು. ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಸಂಪುಟಗಳು ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು ಅದು 2 ಸಂಪುಟಗಳವೆ. ನಾನೇನು ಕುಮಾರಸ್ವಾಮಿ ವಿಚಾರನ ಬಿಚ್ಚಿಡಕ್ಕೆ ಶುರು ಮಾಡಿಲ್ಲ, ಬಿಚ್ಚಿಟ್ರೆ ಅದು ಬಿಚ್ಚಲಿ ಹಿಡ್ಕೊಂಡಿರೋರು ಯಾರು? ಅದು ಏನೇನು ಕಟ್ಕೊಂಡು ಇಟ್ಕೊಂಡವ್ರೆ ಬಿಚ್ಚ ಕೇಳಿ ಇಟ್ಕೊಂಡಿದ್ದೀನ. ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ದೀವಿ. ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತೀವ. ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ? ಅಲ್ಲೇ ಪಾಪ ಹೆಣ್ಣು ಮಗಳ ಕಲಬುರಗಿಲಿ ಅಳ್ತಾ ಕೂತಿದ್ದಾಳೆ, ಹೊಟ್ಟೆಲಿ ಒಂದು ಮಗು ಇಟ್ಕೊಂಡು. FIR ಹಾಕಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನವರೆಗೆ ಶಾಸಕನ ಅರೆಸ್ಟ್ ಮಾಡಲ್ಲ, ಶಾಸಕನ ಮಗನನ್ನು ಅರೆಸ್ಟ್ ಮಾಡಲ್ಲ. ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ನಾವು ಹುಡುಕ್ತಾ ಇದ್ದೀವಿ ಸಿಕ್ಕಿಲ್ಲ ಅಂತಾರೆ. ಮುಖ್ಯಮಂತ್ರಿ ಮನೇಲಿ ನೆನ್ನೆ ಹೋಗಿರೋದನ್ನ ನೀವೇ ತೋರಿಸ್ತೀರಿ. ಇವ್ರ ಆಡಳಿತ ಇದೆ ಅಲ್ವಾ? ಈಗ ಇತ್ತೀಚೆಗೆ DG ಕಚೇರಿ ಒಳಗೆ ಸುಳ್ಳು ದಾಖಲೆಗಳನ್ನು FIRಗಳು ಹರಿಸೋದ್ರಲ್ಲ, ಎಷ್ಟು ಜನನ ಅರೆಸ್ಟ್ ಮಾಡಿದಿರಿ? ಯಾವುದೇ ಸಾಕ್ಷ್ಯಗಳಿಲ್ಲದೆ ಯಾರ್ದೋ ಹೇಳಿಕೆ ತಗೊಂಡು ಇಲ್ಲಿ ಕಣ್ಣು ಮುಂದೆ ಪಾಪ ಆ ಕುಟುಂಬದ ಸಾವಿನ ನೋವು, ಆ ದುಡ್ಡು ವಸೂಲಿಗೆ ಯಾವ ಥರ ನಡೆಸಿದ್ದೀರಿ ಅದೆಲ್ಲ ಪಾಪ ಹೇಳಿದ್ದಾರೆ. ಟಚ್ ಮಾಡ್ತೀರಾ ನೀವೊಂದು ಅಧಿಕಾರ ನಡೆಸೋಕೆ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ?